ಹಲೋ ಮಗಳೇ, ಏನು ಮಾಡ್ತಿದ್ಯವ್ವ? ಊಟ ಆಯ್ತಾ? ಆಮೇಲೆ ಒಂದು ವಿಷಯ ಗೊತ್ತಾ ನಿಂಗೆ? ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೆ ಒಂದು ಸೀರೆ ತಂದು ಕೊಟ್ಟವನೆ. ನನಗೇನು ತಂದೆ ಕೊಟ್ಟಿಲ್ಲ ಕಣವ್ವ ಹಬ್ಬಕ್ಕೆ. ನೋಡ್ದ ನಮ್ಮ ಅತ್ತೆ ಹೆಂಗೆ ಚಾಡಿ ಚುಚ್ಕೊಡ್ತಾಳೆ. ಓಹೋ ಹೋ 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 ಹೋ, ನನ್ನ ಗಂಡ ನನಗೆ ಸೀರೆ ತಂದು ಕೊಟ್ರೆ ಈ ಬಮ್ಮಂಗೇನು. ಆಮೇಲೆ ಇತ್ತೀಚೆಗೆ ಯಾವ ಕೆಲಸನೂ ಮಾಡ್ತಿಲ್ಲ ಕಣವ ಅವಳು. ಒಂದು ಪಾತ್ರೆ ತೊಳಿತಾ ಇಲ್ಲ, ಒಂದು ಬಟ್ಟೆ ಒಗಿತಾಳೆ. ಏನು ಮಹಾರಾಣಿ ಥರ ಕೂತ್ಕತ್ತಾಳೆ. ಏನು ನಮ್ಮ ಅತ್ತೆ ಚುಚ್ಚಿ ಕೊಡ್ತಿರೋದು ಅವಳ ಮಗಳಿಗೆ. ಅವಳ ಮಗಳೇನು ಮಹಾರಾಣಿ. ಅದಕ್ಕೆ ಅವಳ ಮಗಳಿಗೆಲ್ಲ ಹೇಳ್ಬೇಕು ಹೇಳುವ ಇವಮ್ಮ. ಈ ಮುಂದೆ ಕೂತಿರ್ತಾಳೆ ಮನೇಲೆ, ಏನು ಕೆಲಸನೂ ಮಾಡಲ್ಲ, ಎಲ್ಲ ಕೆಲಸ ನನಗೆ ಹೇಳ್ತಾಳೆ. ಫಿಟ್ಟಿಂಗ್ ಮಾತ್ರ ಹೇಳ್ತಾಳೆ. ಅತ್ತೆ ಏನು ಮಾಡ್ತಿದ್ದೀರಾ ಅತ್ತೆ? ಬಾಗಿಲು ತೆಗೀರಿ. ಬಂದೆ ಸೌಮ್ಯ, ತೆಗಿತೀನಿ ಬಾಗ್ಲನ್ನ. ಇರು, ಯಾಕೆ ಬಡ್ಕೋತೀಯ? ಅತ್ತೆ, ನನ್ನ ಬಗ್ಗೆ ಚಾಡಿ ಚುಚ್ಚಿ ಎಲ್ಲ ಆಯ್ತಾ? ಏನೇನು ಚುಚ್ಚಬೇಕು ಅಂತ ನಾನೇ ಹೇಳ್ಕೊಡ್ಲ? ಹಾಗೇನಿಲ್ಲ ಕಣವ, ನಾನೇನು ಚಾಡಿ ಚುಚ್ಚಿಲ್ಲ. ಹಾ ನನಗೇನು ಕೇಳಿಸ್ಕೊಂಡಿಲ್ಲ ಅಂದ್ಕೊಬಿಟ್ರಾ? ನನಗೆಲ್ಲ ಗೊತ್ತು ನೀವು ಚಾಡಿ ಚುಚ್ಚಿದ್ದು. ಸುಮ್ಮನಿರಿ. ಓ, ಎಲ್ಲ ಕೆಲಸ ನಾನು ಮಾಡೋದು, ನೀವು ನಾನು ಮಾಡಿದೆ ಅಂದ್ಬಿಟ್ಟು ಜಂಬ ಕುಚ್ಕೊಡೋದಾ? ಹಾಗೇನು ಹೇಳಿಲ್ಲ ಕಣವ. ಏನು ಹೇಳಿಲ್ಲ, ಎಲ್ಲ ಕೇಳಿಸ್ಕೊಂಡೆ. ಹಾಗಿರೋ ಒಂದು ಕೆಲಸ ಮಾಡಿ, ನಾಳೆಯಿಂದ ಎಲ್ಲ ನೀವೇ ಕೆಲಸ ಮಾಡಿ. ಈ ಮಕ್ಳಿಗೆ ಹೆಂಗಿರೋ ಚಾಡಿ ಚುಚ್ಚಿದ್ದೀರಲ್ಲ, ನೀವೇ ಮಾಡಿ, ಸರಿನಾ?